ಅಣ್ಣ ನಮಸ್ತೆ. ನಮಸ್ತೆ ಸರ್. ಯಾರಾಗ್ತಾರೆ ಸರ್ ಮುಂದಿನ ಪ್ರಧಾನಿ? ಯಾರಾಗಬೇಕು ನಿಮ್ಮ ಪ್ರಕಾರ? ಪ್ರಧಾನಿ ಯಾರಾಗ್ತಾರೆ ಅನ್ನೋದು ನಮ್ಗೆ ಬೇಕಾಗಿಲ್ಲ. ಓಕೆ, ನಮ್ಮ ಜಿಲ್ಲೆಯಲ್ಲೇ ನಮಗೆ ಬೇಕಾಗಿರೋದು. ಓಕೆ, ಯಾರು ಗೆಲ್ಬೋದು ಸರ್ ನಿಮ್ಮ ಜಿಲ್ಲೆ? ಕಾಂಗ್ರೆಸ್ MLAಗಳು 5 ಜನ ಅವ್ರೆ. ಈಗ ಗೌತಮ್ ಗೌಡ್ರು ಯುವಕರು ಹೊಸ ಮುಖ ಕೊಟ್ಟವ್ರೆ. 100% ಅವ್ರು ಗೆಲ್ಲೋದು ಖಚಿತ. ಗೌತಮ್ ಗೌಡ್ರು ಕಾಂಗ್ರೆಸ್ ಅವರು? ಗೌತಮ್. ಓಕೆ, ಏನು ಗ್ಯಾರಂಟಿ ಮೇಲೆ ಹೇಳ್ತಿದ್ದೀರಾ ಸರ್? ಅಲ್ಲ, ಇವಾಗ ಒಂದು ಇದು ಹೇಳೋದಾದ್ರೆ ಲಾಸ್ಟ್ 5 ಗ್ಯಾರಂಟಿಗಳು ಕೊಟ್ಟವ್ರಲ್ಲ ಶ್ರೀ ಸಾಮಾನ್ಯರಿಗೆ. ಇವತ್ತು 2,000 ಅಂತಂದ್ರೆ ಎಷ್ಟೋ ಜನ ವಯಸ್ಸಾಗದಿರೋರು ಮುದುಕಿರವ್ರೆ, ಅರ್ಥ ಆಯ್ತಾ, ಆರೋಗ್ಯ ಕೆಟ್ಟಿರೋರು ಅವ್ರೆ. 2,000 ಇದ್ರೆ ಅವ್ರಿಗೆ ಎಷ್ಟೋ ಬೆಟ್ಟ ಇದ್ದಂಗೆ, ಅರ್ಥ ಆಯ್ತಾ. ಈಗ ನೀರುಗಳಿಲ್ಲ, ನೀರ್ದು ಪ್ರಾಬ್ಲಮ್ ಐತೆ, ಅದರಿಂದ ಕೆಲಸಗಳು ಕಾರ್ಯಗಳು ಕಡಿಮೆ. ಅದರಿಂದ 2,000 ಕೊಟ್ಟಿರೋದ್ರಿಂದ ಅಕ್ಕಿ ಇವತ್ತು 10 kg ಏನು ಮಾತಾಡ್ಯವ್ರ ನುಡಿದಂತೆ ನಡೆದಿರೋ ಸರ್ಕಾರ ಅಂತಂದರೆ ಕಾಂಗ್ರೆಸ್ ಸರ್ಕಾರ. ಆದ್ದರಿಂದ ಗೌತಮ್ ಅವರು ಈ ಸರಿ ಪಾರ್ಲಿಮೆಂಟ್ ಕಳಿಸೋದಂತೂ ನಾವು ನಿಶ್ಚಯ ಮಾಡಿದ್ದೀವಿ. ನಮ್ಮ ಜಿಲ್ಲೆಯಲ್ಲಿ ಗ್ಯಾರಂಟಿ. ನಾವು ಶಿಡ್ಲಘಟ್ಟ ತಾಲೂಕು, ನಾವು ರಾಜೇಗೌಡರು ಪಾಲಯ್ಯರು, ಅರ್ಥ ಆಯ್ತಾ. ಅವರು ಸಮಾಜ ಸೇವೆ ಅಂತೇಳಿ ಬಂದು ಸಾಕಷ್ಟು ನಮ್ಮ ತಾಲೂಕಲ್ಲಿ ಭೇದ ಭಾವ ಇಲ್ಲದೆ ಯಾವ ಪಾರ್ಟಿ ಅಂತೇಳಿ ನೋಡಿದೆ ಆದಷ್ಟು ಸಹಕರಿಸೇವ್ರಿ. ರಾಜೇಗೌಡರ ಪರವಾಗಿ ನಾವೆಲ್ಲ ಬಂದಿದ್ರಿ. ನಾವು ಗೌತಮ್ ಅವ್ರನ್ನ ಪಾರ್ಲಿಮೆಂಟ್ ಕಳಿಸ್ಬೇಕಂತೇಳಿ ಇಚ್ಛೆಯಿಂದ ಗೆಲ್ಲಿಸ್ತೀರಿ. 100% ನಾವು ಹೇಳ್ತಾ ಇದ್ರಲ್ಲ 2 ಲಕ್ಷ 1 ಲಕ್ಷ ಅಂತ ಹೇಳ್ಬಿಟ್ಟು ಗೆಲುವು ನಮ್ಮದು. ಇವಾಗ ಅದೇ ಕಾಂಗ್ರೆಸ್ ಇಂದ KH ಮುನಿಯಪ್ಪನವರು 35 ವರ್ಷ ಆಗಿದ್ರು, ಸೋಲಿಲ್ಲದ ಸರ್ದಾರ್ ಆಗಿದ್ರು, ಸೆಂಟ್ರಲ್ ಮಿನಿಸ್ಟರ್ ಆಗಿದ್ರು. ನಿಜ. ಅವ್ರ ಕೊಡುಗೆಗಳು ಏನೇನಿದೆ ಸರ್ ಕೋಲಾರ್ಗೆ? ಇವಾಗ ಒಂದು ಯಾಕೆ ಪ್ರಶ್ನೆ ಕೇಳ್ತೀನಿ ಅಂತ ಹೇಳ್ಬಿಡ್ತೀನಿ ನೋಡಿ. ಲಾಸ್ಟ್ ಟೈಮ್ ಅವ್ರಿಗಿದ್ದಷ್ಟು ವಿರೋಧಿ ಅಲೆ ಯಾರಿಗೂ ಇರ್ಲಿಲ್ಲ. ಬಹುಶಃ ಕ್ಯಾಂಡಿಡೇಟ್ ಯಾರು ಅಂತಾನೆ ನೋಡದೆ ಬಿಜೆಪಿಗೆ ಓಟ್ ಹಾಕಿದ್ರು. ಅದು ನಿಮಗೂ ಗೊತ್ತಿರುತ್ತೆ, ಅದು ಏನೇನು ಒಳ ಇದೆಲ್ಲ ಬಿಡಿ. ಸೊ ಏನ್ ನಿಮ್ ಪ್ರಕಾರ ಏನ್ ಕೊಡುಗೆ ಇರುತ್ತೆ? ಇವಾಗ ಅದೇ ಕಾಂಗ್ರೆಸ್ ಪಕ್ಷದವ್ರು ಹೆಂಗ್ ಓಟ್ ಕೇಳ್ಬೋದು ನಿಮ್ ಪ್ರಕಾರ? ಇವತ್ತು KH ಮುನಿಯಪ್ಪ ಅವರು 30 ವರ್ಷದಿಂದ ಉಳಿಸ್ಕೊಂಬಂದಿರೋದಕ್ಕೆ ಇವತ್ತು ಕಾಂಗ್ರೆಸ್ ಕೋಲಾರಲ್ಲಿ ಹೇಳ್ತಾ ಇರೋದು ಕಾಂಗ್ರೆಸ್ ಹೆಸರು ಅಂತೇಳಿ ಹೇಳ್ತಾ ಇದ್ವಿ ನಾವು. ಯಾರೇ ಆಗ್ಬೋದು, ಅರ್ಥ ಆಯ್ತಾ. ಅವರು ಹಾಕಿ ಕೊಟ್ಟಿರೋ ಆದಿ ಯಾವುದೊಂದು ಪ್ರತಿಯೊಂದು ಕೇಸ್ ಆಗ್ಬೋದು, ಇನ್ನೊಂದು ಆಗ್ಬೋದು, ಜನಸಾಮಾನ್ಯ ಸ್ಪಂದಿಸಿರೋ ವ್ಯಕ್ತಿ, ಏಕೈಕ ವ್ಯಕ್ತಿ ಅಂದರೆ KH ಮುನಿಯಪ್ಪನವರು. ಅರ್ಥ ಆಯ್ತಾ. ಎಂಥ ಹುಡುಗರನ್ನ ಕೇಳಿದ್ರೆ KH ಮುನಿಯಪ್ಪ ಅಂತಾರ, ದೊಡ್ಡವ್ರನ್ನ ಕೇಳಿದ್ರೆ ಇವತ್ತು ಹಿರಿಯರವ್ರೆ ಅವರು KH ಮುನಿಯಪ್ಪ ಅಂತಾರ. ಕಾಂಗ್ರೆಸ್ ಅಂತಂದ್ರೆ KH ಮುನಿಯಪ್ಪನವರು ಸ್ವಲ್ಪ ಗೊಂದಲ ಇರ್ಬೋದು ಅಷ್ಟೇ. ಲಾಸ್ಟ್ ಟೈಮ್ ಯಾಕೆ ಸರ್ ಸೋತ್ರ? ಲಾಸ್ಟ್ ಟೈಮ್ ಸ್ವಲ್ಪ ಈಗ ಎಲ್ರು ಒಬ್ಬರನ್ನೇ ನೋಡ್ಕೊಡ್ದು ಬೇರೆಯವ್ರನ್ನ ನೋಡ್ಬೇಕಂತ ಹೇಳ್ಬಿಟ್ಟು ತೀರ್ಮಾನ ನಮ್ಮದು ಆಗಿರ್ಬೋದು. ಅರ್ಥ ಆಯ್ತಾ. ಅದು ಓಪನ್ ಆಗಿ ನಾವು ಹೇಳ್ತೀವಿ, ನಮ್ದು ನೋಡಿದ್ರೆ ನೋಡ್ಬಾರ್ದು ಅಂತ ಹೇಳ್ಬೇಕು. ಅವ್ರಿಗೆ ಹಾಕಿದ್ರೆ ಓಟು ನಾವು ಅನುಭವಿಸ್ತಾ ಇದೀವಿ ಈಗ. ಅಲ್ಲ ಸರ್, ಇವಾಗ ಆಯ್ತು ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಸೆಂಟ್ರಲ್ ಅಲ್ಲಿ, ಯಾರಾಗ್ತಾರೆ ಸರ್ ನಿಮ್ ಪ್ರಧಾನಿ? ಪ್ರಧಾನಿ ಬಗ್ಗೆ ನಾವು ಯಾವುದೇ ಕಾರಣಕ್ಕೂ ಈಗ ಮಾತಾಡೋದು ಬೇಕಾಗಿಲ್ಲ. ಅರ್ಥ ಆಯ್ತಾ. ಜಾಸ್ತಿ ಜನ ಯುವಕರವ್ರೆ, ಯುವ ಸಮುದಾಯ ಐತೆ. ಹೇಳಿ ಸರ್, ಹೇಳಿ. ಯುವಕರು ಎಲ್ಲಾನು ಈಗ ಮೋದಿ ಅಂತೇಳಿ ಅಂತವ್ರಿ. ಅದನ್ನ ನಾವು ಅಫಿಷಿಯಲ್ ಆಗಿ ಮಾತಾಡೋದಾದ್ರೆ ನಾವು ಪಾರ್ಟಿ ಕಾಂಗ್ರೆಸ್ ಅಂತ ಹೇಳ್ಬಿಟ್ಟು ಅಲ್ಲಿದೆ. ಮೋದಿ ಅಂತೇಳಿ ನಾವ್ ಹೇಳಕ್ ಬರಲ್ಲ. ರಾಹುಲ್ ಗಾಂಧಿ ನಮ್ಮ ನಾಯಕರವ್ರೆ. ನಾವು KH ಮುನಿಯಪ್ಪನವ್ರ ಮಾರ್ಗದರ್ಶನದಿಂದ ನಾವು ಮುಂದೆ ಬಂದಿರೋರು. ಇವತ್ತು ಗೌತಮ್ ಅವ್ರನ್ನ ಅವರಿಂದೇನೆ ಕರ್ಕೊಂಡು ಹೋಗೋದು ಗ್ಯಾರಂಟಿ. ಅರ್ಥ ಆಯ್ತಾ. 100%. ಅಲ್ಲ, ಇವಾಗ ನಿಮ್ಗೆ ಬಿಜೆಪಿ ಅವರು ಮತ್ತೆ JDS ಅವರು ಇಬ್ರು ಇದಾಗವ್ರೆ. ಅಲ್ಲ, ಕಷ್ಟ ಅನ್ಸಲ್ಲ ಕಾಂಗ್ರೆಸ್ ಅವ್ರಿಗೆ? ಹಂಗೆ ಇನ್ನೂ ಒಳ್ಳೇದಾಯ್ತು. ಅರ್ಥ ಆಯ್ತಾ. ನಮ್ಗೆ ಯಾರಕ್ಕೂ ಕಾಣ್ತಿರೋ ಮತಗಳು ಏನವೇ ಇವತ್ತು JDS ಅಲ್ಲಿ ಆಗ್ತಾ ಇದ್ರಲ್ಲ, ಅವ್ರಿಗೆ ಹಾಕಿ ಗೆಲ್ಸ್ಕೊಂಡ್ ಬಂದ್ರಲ್ಲ, ಅವೆಲ್ಲ ಇವತ್ತು ಪಕ್ಕ ಕಾಂಗ್ರೆಸ್. ನೀವು ಅರ್ಥ ಮಾಡ್ಕೊಳ್ರಿ ಯಾವ ಓಟ್ಗಳು ಅಂತ ಹೇಳ್ಬಿಟ್ಟು. ಅರ್ಥ ಆಯ್ತಾ. ನಮ್ಮ ಮುಸ್ಲಿಂ ಬಾಂಧವರವ್ರೆ, ಅವರೆಲ್ಲ ನಮ್ ಕೈ ಹಿಡಿತಾರ. ಅರ್ಥ ಆಯ್ತಾ. ಈಗ ಏನಿದ್ರು ಕಾಂಗ್ರೆಸ್ ಅಲ್ಲೇ ಎದ್ದಿದ್ದಾಗೈತೆ. ಅರ್ಥ ಆಯ್ತಾ. ಇವತ್ತು ಕೊತ್ತೂರು ಮಂಜಣ್ಣ ಆಗಿರ್ಬೋದು, ಅರ್ಥ ಆಯ್ತಾ, MC ಸುಧಾಕರ್ ಸಾಹೇಬ್ರಾಗಿರ್ಬೋದು, ಅರ್ಥ ಆಯ್ತಾ. ಇಲ್ಲಿ ಪಕ್ಕದಲ್ಲಿ ನಮ್ಮ ನಂಜೇಗೌಡರಾಗಿರ್ಬೋದು, ನಾರಾಯಣ ಸ್ವಾಮಿ ರಮೇಶ್ ಕುಮಾರ್ ಸಾಹೇಬ್ರು ಇರ್ಬೋದು. ಇಲ್ಲಿ ಕ್ಷೇತ್ರದ ರಾಜೇಗೌಡರು ಬಿಡು, ಅವ್ರು ನಮ್ಮ ನಾಯಕರವ್ರೆ ಸೋತಿರ್ಬೋದು. ಇವತ್ತು ಆಂಜನಪ್ಪ ಪುಟ್ಟು ಇವರಿಬ್ಬರು ಒಂದಾಗಿರೋದಾಗೈತೆ ನಮ್ಮ ತಾಲೂಕಲ್ಲಿ. ಇನ್ನ ಕಾಂಗ್ರೆಸ್ ಲೀಡೆ ಅಲ್ಲ. ನೀವು ಒಂದು ಹೇಳಿದ್ರಿ ಇವಾಗ ಎಲ್ಲ ಓಟ್ಗಳು ಕನ್ಸಾಲಿಡೇಟ್ ಆಗುತ್ತೆ ಅಂತ. ಕಾಂಗ್ರೆಸ್ ಒಂದು ದೊಡ್ಡ ಪಕ್ಷ. ಹೌದು ಸರ್. ಭಾರತದಲ್ಲಿರುವಂತದ್ದು ಒಂದು ದೊಡ್ಡ ಧರ್ಮ, ಹಿಂದೂ ಧರ್ಮ. ರಾಮ ಮಂದಿರ್ ಓಪನ್ ಆಯ್ತು. ನಿಮ್ಮವರು ಅಂದ್ರೆ ಮೇಲೆ ಹೈಕಮಾಂಡ್ ಅವರು ಹೋಗಲ್ಲ ಅಂತ ಹೇಳಿದ್ರು, ಅದಕ್ಕೆ ಏನ್ ಹೇಳ್ತೀರಾ ಸರ್? ಹೋಗಲ್ಲ ಅಂತ ಹೇಳ್ಬಿಟ್ಟು ಅವತ್ತು ಕರೆದಿದ್ರು, ಹೋಗಿಲ್ಲ. ಅವೆಲ್ಲ ಅಷ್ಟು ದೊಡ್ಡ ವಿಷಯ ನಮಗ್ ಬೇಕಾಗಿಲ್ಲ ಸರ್. ಈಗ ಅಷ್ಟೊಂದು ದೊಡ್ಡ ವಿಷಯ ಈಗ ರಾಮ ಮಂದಿರಕ್ಕ ಯಾರು ಅವ್ರೊಬ್ಬರೇ ಮಾಡ್ಬಿಟ್ಟಿಲ್ಲ. ಅರ್ಥ ಆಯ್ತಾ. ನಮ್ದು ಸಂಪೂರ್ಣ ಸಹಕಾರ, ನಮ್ಮ ಕನಸು, ನಾವು ಹುಟ್ಟಿದ್ದಿನಿಂಕನು ಕಂಡ್ಬಿಟ್ಟು ನೋಡ್ತಾ ಇದ್ವಿ. ಇವತ್ತು ಮೋದಿ ಅವರು ಮಾಡಿಕೊಟ್ಟಾರೆ ಅವ್ರ ನೇತೃತ್ವದಾಗ. ಅದಕ್ಕೆ ನಾವು ತಪ್ಪು ಅಂತೇಳಿ ಹೇಳ್ತಾ ಇಲ್ಲ. ಬಹಳಷ್ಟು ನಮ್ಗೆಲ್ಲನೂ ಖುಷಿ ಐತೆ. ಇವತ್ತು ಅವರು ಅಲ್ಲಿ ರಾಮ ಮಂದಿರ ಮಾಡಿರೋದ್ರ ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ಸುಮ್ಮನೆ ಕೂತಿಲ್ಲ. ನಾವು ಅವ್ರ ಜೊತೆಲಿ ಫ್ಲೆಕ್ಸ್ಗಳು ಹಾಕೊಂಡು ನಾವು ಕಾಂಗ್ರೆಸ್
MLA ಗಳಿರ್ಬೋದು, ಪ್ರತಿಯೊಬ್ಬರು ಇರ್ಬೋದು, MP ಗಳಿರ್ಬೋದು, ಎಲ್ಲಾನು ಶುಭ ಕೋರಿದ್ದೀವಿ. ನಾವೇನಿಲ್ಲ ಆಗಲ್ಲ ಅಂತ ಅವ್ರು ದೊಡ್ಡ ಆಚರಣೆ ಮಾಡಿದ್ದೀವಿ. ಸುಮಾರು ಅವತ್ತು ಯಾರನ್ನು ಉಪವಾಸ ಇದ್ದು ಉಪವಾಸ ಇದ್ದು ನಾವು ಅವತ್ತು ರಾಮರನ್ನ ಅವತ್ತು ಪ್ರತಿಷ್ಠಾಪನೆ ಆಗಿದ್ದ ದಿವಸ ನಾವು ಮೆರವಣಿಗೆ ಮಾಡಿ ಎಲ್ಲ ಮಾಡಿದ್ದೀವಿ. ಎಲ್ಲ ಮಾಡಿದ್ದೀವಿ. ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ, ಬಿಜೆಪಿ ಪಾರ್ಟಿಗೆ ಮಾತ್ರ ಅಲ್ಲ, ಇವಾಗ ನೀವ್ ಹೇಳಿದ ಮಾತು ನಿಮ್ ಪಕ್ಷದವ್ರು ಹೇಳ್ಬೇಕಲ್ಲ ಕಾಂಗ್ರೆಸ್ ಅವರು, ಬಟ್ ಅವ್ರು ಒನ್ ಸ್ಟ್ಯಾಂಡ್ ಹಿಂದೂ ಅಂತ ಎಲ್ಲರೂ ಹಿಂದೂನೇ, ಯಾಕೆ ಹೇಳ್ತಿಲ್ಲ? ಅಲ್ಲ ಸರ್, ಇವಾಗ ಒಂದು ಡಿ ಕೆ ಶಿವಕುಮಾರ್ ಇರ್ಬೋದು, ಸಿದ್ದರಾಮಯ್ಯ ಇರ್ಬೋದು, ಕರ್ನಾಟಕದ ಬಿಟ್ಬಿಡಿ, ಮನ್ಸಿಂದಲ್ಲಿ ಬ್ಲಡ್ ಕೊಯ್ದ್ರೆ ಎಲ್ಲಾರ್ಗು ಒಂದೇ ರಕ್ತಾನೆ ಬರುತ್ತಾನೆ. ಅದೇ ಅಲ್ಲ ಸರ್, ಇವಾಗ ನಾನು ಏನು ಕೇಳ್ತಿದ್ದೀನಿ ಅಂದ್ರೆ, ಇವಾಗ ಸೆಂಟ್ರಲ್ ಅಲ್ಲಿ ಕಾಂಗ್ರೆಸ್ ಎಷ್ಟು ವೀಕ್ ಆಗಿದೆ ಅಂತ ನಿಮ್ಗೆ ಗೊತ್ತು, ಓಕೆನಾ? ಆಗಿದೆ. ಅದಕ್ಕೆ ಮೈನ್ ರೀಸನ್ ಏನ್ ಸರ್? ಮೈನ್ ರೀಸನ್ ಅಂದ್ರೆ ಹೋದ್ ಸರಿ ಚುನಾವಣೆ ಟೈಮಲ್ಲಿ ಫಲ್ಮಾ ದಾಳಿ ಅದೊಂದು ಗಿಮಿಕ್ ಮಾಡಿದ್ರು, ಈ ಸರಿ ಇದೊಂದು ಗಿಮಿಕ್ ಮಾಡಿದ್ರು. ಆ ತರ ಒಂದೊಂದು ಎಲೆಕ್ಷನ್ ಬಂದಾಗ ಒಂದೊಂದು ಗಿಮಿಕ್ ಮಾಡ್ಕೊಂಡ್ ಬರ್ತಾ ಇದಾರೆ. ಅದರಿಂದ ಸ್ವಲ್ಪ ಮುಂದೆ ಹೋಗ್ತಿದ್ದಾರೆ. ಈ ಸರಿ ಇಂಡಿಯಾ ಮೈತ್ರಿಕೂಟ ಯಾವುದೇ ಕಾರಣಕ್ಕೂ ಅಧಿಕಾರ ಹಿಡಿಯೋದಲ್ಲಿ ಯಾವುದೇ ಡೌಟ್ ಇಲ್ಲ. ಅಲ್ಲ ಸರ್, ನಿಮ್ ಮೈತ್ರಿಕೂಟನೇ ಸರಿ ಇಲ್ಲಲ್ಲ ಸರ್, ಎಲ್ಲ ಯಾರೋ ಒಬ್ರು ಇಬ್ರು ಬಣ್ಣ ತಪ್ಪಿಸಬಹುದು, ಎಲ್ಲಾರನ್ನೂ ತಪ್ಸಕ್ ಆಗೋದಿಲ್ಲ. ಇಂಡಿಯಾ ಮೈತ್ರಿಕೂಟ ಅಧಿಕಾರ ಹಿಡಿಯೋದು ಫಿಕ್ಸ್. ರಾಹುಲ್ ಗಾಂಧಿ ಪ್ರಧಾನ ಮಂತ್ರಿ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಅಲ್ಲ, ಇಲ್ಲಿ ರಾಹುಲ್ ಗಾಂಧಿ ರೇಸಲ್ಲಿ ಬಂದ್ರೆ ಪ್ರತಿಯೊಬ್ರು ಹಾಗೆ ಆಗ್ತಾರೆ, ಆಗದೆ ಇರೋಲ್ಲ. ನಮ್ಗೆ ಇವಾಗ ಇರೋದು ಯುವಕ ರಾಹುಲ್ ಗಾಂಧಿ ಆಗ್ತಾರೆ. ಓಕೆ ಓಕೆ, ಎಷ್ಟು ಲೀಡರ್ ಗೆಲ್ತಾರೆ ಸರ್ ನಿಮ್ ಪ್ರಕಾರ? ಆಗಿದ್ರೆ ಗೌತಮ್ ಅವರು ಅಂದ್ರೆ 1.5 ಲಕ್ಷದಿಂದ 2 ಲಕ್ಷ ಹೋಟೆಲ್ ಗೆಲ್ಲೇ ಗೆಲ್ತಾರೆ. 1.5 ಇಂದ 2 ಲಕ್ಷ ಹೋಟೆಲ್ ಗೌತಮ್ ಅಣ್ಣವ್ರು ಗೆಲ್ತಾರೆ. ಕೋಲಾರಲ್ಲಿ ಕಾಂಗ್ರೆಸ್ ಬಾವುಟ ಆರ್ತದೆ, ಯಾವುದೇ ಕಾರಣಕ್ಕೂ ಸಾಕಷ್ಟು ಅವರು ಹಿಂದಿನಿಂದ ಕೆಲವ್ರು ನೋಡಿರೋರು, ನಾವು ಹೊಸದಾಗಿ ನೋಡ್ತಾ ಇದ್ರು. ಹಿಂದೆ ಅವರು ನಾಯಕತ್ವ ಹೆಂಗಿತ್ತು ಅಂತೇಳಿ ಎಲ್ಲರೂ ಹೇಳ್ತಾವ್ರೆ. ಒಳ್ಳೆ ಕ್ಯಾಂಡಿಡೇಟ್ ಅಂತೇಳಿ ನಮ್ಗೆ ಅನಿಸ್ತು. ಎಲ್ಲ ಮಾತಾಡೋಣ. ಯಾಕಣ್ಣ ಗೌತಮ್ ಅವರೇ ಆಗ್ಬೇಕು ನಿಮ್ ಪ್ರಕಾರ? ನಮ್ದು ಹಿಂದಿನಿಂದನೇ ಕಾಂಗ್ರೆಸ್ ಪಾರ್ಟಿ, ಹಂಗಾಗಿ ಗೌತಮ್ ಅವರೇ ಆಗ್ಬೇಕು. ಯಾಕೆ ಕಾಂಗ್ರೆಸ್ ಪಾರ್ಟಿಗೆ ಒಂದಕ್ಕೆ ಫಿಕ್ಸ್ ಆಗಿದ್ದೀರಾ? ಅಂದ್ರೆ ಏನು ಅಂತ ಬಲವಾದ ಕಾರಣ? ನಮ್ಮ ತಾತ ಕಾಲದಿಂದ, ನಮ್ಮ ತಂದೆ ಕಾಲದಿಂದ, ನಮ್ಮ ಕಾಲದಿಂದ ಕಾಂಗ್ರೆಸ್ ಪಾರ್ಟಿನೇ ನಾವು. ಭೂಮಿ ಅಂತ ಹೇಳ್ಬಿಟ್ಟು ಇಂದಿರಾ ಗಾಂಧಿ ಅವರು ತಂದ್ಕೊಟ್ರು. ಪ್ರತಿಯೊಂದು ಈಗ ಯೋಜನೆಗಳು ತಂದಿರೋದೆಲ್ಲ ಕಾಂಗ್ರೆಸ್ ಪಾರ್ಟಿ ಅವರೇ. ಒಟ್ನಲ್ಲಿ ಆಗಿದ್ರೆ ಗೌತಮ್ ಅವ್ರು ಗೆಲ್ತಾರೆ, ಆಗಿದ್ರೆ 100% ಗೆಲ್ತಾರೆ, ಅನುಮಾನನೇ ಇಲ್ಲ. ನೆಕ್ಸ್ಟ್ ಡಿ ಕೆ ಶಿವಕುಮಾರ್ CM ಆಗೇ ಆಗ್ತಾರೆ. ಅವೆರಡು ನಮ್ಗೆ ಕನಸು. ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಇರೋ ಗಂಟ ಯಾವುದೇ ಬೇರೆ ಪಾರ್ಟಿ ಇನ್ನು ಅಧಿಕಾರಕ್ಕೆ ಬರೋದಿಲ್ಲ. 20 ಸೀಟ್ ಮೇಲೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆಲ್ತಾ ಇದೆ. ನಾವು 25 ಗೆಲ್ತೀವಿ, 28 ಗೆಲ್ತೀವಿ ಅಂತ ಹೇಳೋದಿಲ್ಲ. 20 ಕನಿಷ್ಠ 20 ಸೀಟ್ ಗೆಲ್ತೀವಿ. ಬಡವ್ರನ್ನ ಕೈ ಹಿಡಿದ ಪಕ್ಷ ಅಂದ್ರೆ ಕಾಂಗ್ರೆಸ್ ಪಕ್ಷ. ಥ್ಯಾಂಕ್ ಯು.